ಮೂಲನ ಕಂಡಿಡಕ್ ಹೋದ್ರು ಬಂದಿಲ್ಲ ಮೇಡಮ್. ಹಿಂಗೆ ಅಂತರ್ಮಾನಕದಿಂದ ಯಾರಿಗೂ ಕಾಣೆ ಬರ್ತಾರೆ. ಅದು ಟ್ರಿಪ್ಪಿಂಗ್ ಪ್ಲೇಸ್ ನೋಡಕ್ ಜಾಸ್ತಿ ಜನ ಬರ್ತಾರೆ ಅನ್ಬಿಟ್ಟು 30 ಲಕ್ಷ ಕುಬೇರ. ಕಸದ ತೊಟ್ಟಿ, ಅಂತರ್ಗಂಗೆ ಅಂದ್ರೆ ಕಸದ ತೊಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಒಂದ್ ಕಡೆ ಕುತೂಹಲ ಹುಟ್ಟಿಸೋ ಒಂದು ವಿಜ್ಞಾನ, ಹಾಗೆ ಇನ್ನೊಂದ್ ಕಡೆ ತುಂಬಾ ಬ್ಯೂಟಿಫುಲ್ ಆದ ಒಂದು ಪ್ರಕೃತಿ. ಸೊ ಇದೆ ಅಂತರ್ಗಂಗೆ. ತುಂಬಾ ಟಾಪ್ ಅಲ್ಲಿ ಇರೋದು ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಬನ್ನಿ. ಹಾ, ಇದು ಅಂತರಗಂಗೆ. ಇಲ್ಲಿಂದ ಬಸವಣ್ಣ ಭವನದಿಂದ ಒಳಗಡೆ ಬರ್ತದೆ, ಇಟ್ಕೊಯ್ತದೆ, ಕಲ್ಯಾಣಿಗೆ ಹೋಯ್ತದೆ ಮೇಡಮ್. ಇದು ನೀರು ಕಂಡಿಡಿಯಕ್ ಹೋಗಿದ್ದಾರೆ. ಕಂಡಿಡಿಯಕ್ ಹೋಗಿದ್ದವರು ಬಂದೇ ಇಲ್ಲ ಅಂತೆ. ಬಂದೇ ಇಲ್ವಾ? ಅದು ನಮ್ಗೆ ಹೇಳಿದ್ದಾರೆ. ನಮ್ಗೆ ಇದೇನು ಗೊತ್ತಿಲ್ಲ. ಮೂಲನ ಕಂಡಿಡಕ್ ಹೋದ್ರು ಬಂದಿಲ್ಲ ಮೇಡಮ್. ಬಂದಿಲ್ಲ ಅಂತ ಹೇಳ್ತಾರೆ. ಇದು ನೀರು ಬಂದು ಕಾಶಿಯಿಂದ ಬರ್ತಾರದು ಅಂತಾರೆ. ನಾವು ನಂಬಿದೀರಿ, ಜನ ನಂಬ್ಕೊಂಡು ಬರ್ತಾರೆ ಸೂಪರ್ ಆಗಿ. ಈ ದೇವಸ್ಥಾನ ಕಟ್ಟದಾಗಿಂದ ಪೂಜಾ ಸಂಬಂಧ ಮಾಡ್ತಾರೆ. ಓ, ಸಣ್ಣ ಪಾಪು ಇದೆ, ಕ್ಯೂಟ್ ಇದೆ. ಹಾಯ್. ಏನು ನನ್ನ ಕೈ ಕೂತ್ಕೊಳ್ಳಿ, ನನ್ನ ಕೈ ಕೂತ್ಕೊಳ್ಳಲ್ಲ. ಅಲ್ಲಿ ಬನ್ನಿ, ಇಲ್ಲೇ ಬನ್ನಿ, ಕುತ್ಕೊ ಬನ್ನಿ. ಅಲ್ಲಿ ಇದ್ರ ಮೇಲೆ ಬಿಡಪ್ಪ. ಸೈಡ್ ಬನ್ನಿ. ಏನು ಭಯ. ಸೂಪರ್. ಇದು ನಮ್ಮ ಬಾಸ್ ಕಳಿಸ್ಬೇಕು. ಹಿಂಗೆ ಮುಂಕೋ ಗೋಕರ್ಣ. ಶಾಂತಂ ಪದ್ಮಾಸನಸ್ಥಂ ಶಶಿಧರಮಣ ಪಂಚೋಕ್ತಂ ತ್ರಿನೇತ್ರಂ ಶೂಲಂ ಬುದ್ಧಂಚ ಖಡ್ಗಂ ಪರಶ್ಮಭಯಂ ದಕ್ಷಭಾಗೆ ವಹಂತಂ ನಾಗಂ ಭಾಷಂಚ ಘಂಟಾಂ ಪ್ರಳಯೋದಂ ಶಾಂಕುಶಂ ವಾಭವಾಗೆ ನಾನಾಲಂಕಾರಯುಕ್ತಂ ಸ್ಫಟಿಕಂ ನಿಧಂ ಪಾರ್ವತೀಶಂ ನಮಾಮಿ. ಇದು ಅಂತರ್ಗಂಗೆ ಅಂತ. ಇದನ್ನು ದಕ್ಷಿಣ ಕಾಶಿ ಕ್ಷೇತ್ರ ಅಂತಾರೆ. ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಯಾಕಂತಾರೆ ಅಂದರೆ, ಇಲ್ಲಿ ದ್ವಾಪರಯುಗದ ಅಂತ್ಯಕಾಲದಲ್ಲಿ ಮುಚ್ಕೊಂಡ ಮಹರ್ಷಿಗಳು ಇಲ್ಲಿ ವಾಸವಾಗಿದ್ದು, ಅವರು ಆಶ್ರಮ ಇದು. ಅವರು ದೇವರನ್ನು ಪ್ರತಿಷ್ಠಾಪನೆ ಮಾಡಿ, ಅವರು ಏಕಕಾಲದಲ್ಲಿ ಪಂಚಲಿಂಗ ದರ್ಶನ ಆಗಬೇಕು ಅಂತ 5 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ, ಇಲ್ಲಿ ಪ್ರತಿನಿತ್ಯ ದೇವರಿಗೆ ಕೈಂಕರ್ಯಗಳಿಗಾಗಿ ಅಭಿಷೇಕ ಮಾಡೋದಕ್ಕೆ ಶುದ್ಧವಾದ ಗಂಗೆ ಸಿಗದೇ ಇರೋ ಕಾರಣದಿಂದ ಪ್ರತಿನಿತ್ಯ ಅವ್ರ ತಪೋಬಲದಿಂದ ಕಾಶಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಅಲ್ಲಿಂದ ಗಂಗೆ ತಂದು ದೇವ್ರಿಗೆ ಅಭಿಷೇಕ ಮಾಡಿ ಇಲ್ಲೇ ತಪಸ್ ಮಾಡ್ಕೊಂಡಿದ್ರಂತೆ. ಹೀಗಿರುವಾಗ ಒಂದಿನ ಇವರು ಕಾಶಿಗೆ ಹೋದಾಗ ಗಂಗಾದೇವಿ ಪ್ರತ್ಯಕ್ಷವಾಗಿ, ಪ್ರತಿನಿತ್ಯ ನೀನು ಇಷ್ಟು ದೂರ ಯಾತಕ್ಕೆ ಬರ್ತೀಯಾ, ನೀನು ಸ್ಥಳಕ್ಕೆ ನಾನು ಬರ್ತೀನಿ ಅಂತ ಹೇಳಿದಾಗ ಅವ್ರ ಕೈಯಲ್ಲಿ ನಂಬಲ್ಲ ಅವರು. ನೀನೇ ಬರ್ತೀಯ ಅಂತ ನನಗೆ ನಂಬಿಕೆ ಏನು ಅಂತ ಕೇಳಿದಾಗ, ಯಾಕಂದರೆ ಇದು ಕಲಿಯುಗ, ಆದ್ದರಿಂದ ಅವ್ರ ಕೈಯಲ್ಲಿ ನಿಂಬೆಹಣ್ಣು, ಬೆತ್ತ, ಜಪಮಾಲೆ ಇತ್ತಂತೆ. ಇದನ್ನು ಗುರ್ದ್ಗಾಕ್ ಕಳಿಸಿ ನನಗೆ ಹೋಗಿ ನೋಡು ಅಂತಂತೆ. ಅವ್ರು ಬಂದು ಇಲ್ಲಿ ನೋಡೋಷ್ಟರಲ್ಲಿ ದೇವ್ರ ತಳಭಾಗದಿಂದರೆ ಗಂಗೆ, ನಿಂಬೆಹಣ್ಣು, ಬೆತ್ತ, ಜಪಮಾಲೆ ಇವೆಲ್ಲ ಬರ್ತಾ ಇರ್ತಂತೆ. ಹೀಗಿರುವಾಗ ಕಾಶಿಯಿಂದ ಗಂಗೆ ಬಂತು ಅಂತ ಹೇಳೋ ಸ್ಥಳ ಪುರಾಣ. ಆದರೆ ಅದೆಲ್ಲಿಂದ ಬರ್ತಾ ಇದುವರೆಗೂ ಯಾರು ಕಂಡಿಡ್ದವರೇ ಇಲ್ಲ. 5 ವರ್ಷ ಮಳೆ ಇಲ್ದಿದ್ರು ಸಹಿತ ಇದನ್ನು ಅದೇ ರೀತಿಯೇ ಬರ್ತಾನೆ ಇರುತ್ತೆ. ಇದಕ್ಕೆ ದಕ್ಷಿಣ ಕಾಶಿ ಅಂತ ಕರೀತಾರೆ. ಮತ್ತು ಅಂತರ್ಗಂಗೆ ಅಂದರೆ ಅಂತರ್ಮಾರ್ಗದಲ್ಲಿ ಯಾರಿಗೂ ಕಾಣದೆ ಬರ್ತಾರೆ, ಅಂತರ್ಗಂಗೆ ಅಂತ ಹೆಸರು. ಅಂತರ್ಮಾರ್ಗದಿಂದ ಯಾರಿಗೂ ಕಾಣದೆ ಬರ್ತಾರೆ, ಅದೊಂದೇ ಕಡೆನೇ ಕಾಣೋದು, ಯಾರಿಗೂ ಕಾಣದೆ. ಯಾಕಂದರೆ ಅಲ್ಲೊಂದೇ ಕಡೆನೇ ಬರ್ತಾ ಇರೋದು, ಬೇರೆ ಎಲ್ಲೂ ಕಾಣಲ್ಲ. ಅಲ್ಲೊಂದು ಬಿಟ್ಟರೆ ಬ್ರಿಟಿಷ್ ಕಾಲದಲ್ಲಿ, ಯಾಕಂದರೆ ನಮಗೆ ಮೊದಲು ಬ್ರಿಟಿಷ್ ಆಳ್ವಿಕೆ ಇತ್ತು. ಬ್ರಿಟಿಷ್ ಕಾಲದಲ್ಲಿ ಅವ್ರಿಗೆ ಒಂದು ಕುತೂಹಲ, ಏನೇ ಆಗಲಿ ಕಂಡುಹಿಡಿಯಬೇಕು ಅನ್ನೋದು ಅವ್ರ ಕುತೂಹಲ ಇತ್ತು. ಆದ್ದರಿಂದ ಅವರು ಕೆಲವರು ಇದನ್ನ ಏನೋ ಮಾಡಿ ಕಂಡುಹಿಡಿಯಬೇಕು ಅಂತ ಕೆಲವ್ರು ಹೋದಾಗ ಅವರು ಕಂಡುಹಿಡಿಯೋಕ್ಕಾಗಿಲ್ಲ. ಕೆಲವ್ರು ಭಯ ಬಿದ್ದು ಓಡಿ ಬಂದಿದ್ದಾರೆ, ಕೆಲವರು ಅಲ್ಲೇ ರಕ್ತ ವಾಮಿಟ್ ಮಾಡಿಕೊಂಡು ಅಲ್ಲೇ ತೀರ್ಕೊಂಡಿದ್ದಾರೆ ದಾರಿಯಲ್ಲೇ. ಆದರೆ ಯಾರೇ ಆಗಲಿ ಇವತ್ತಿಗೆ ಕಂಡುಹಿಡಿಯೋಕ್ಕಾಗಲಿಲ್ಲ ಇದನ್ನು ಮೂಲನ. ಇದನ್ನು ದಕ್ಷಿಣ ಮೂರ್ತಿ ಕ್ಷೇತ್ರ ಅಂತಾರೆ, ಮತ್ತು ಪಂಚಲಿಂಗ ಕ್ಷೇತ್ರ ಅಂತಾರೆ. ಪಂಚಲಿಂಗ ಕ್ಷೇತ್ರ ಅಂದರೆ 5 ಲಿಂಗಗಳು ಒಂದೇ ಸರಿ ಇಲ್ಲಿ ದರ್ಶನ ಆಗುತ್ತೆ. 5 ಸೋಮವಾರಗಳು ಬಂದಾಗ ತಲಕಾಡಿಗೆ ಹೋಗ್ತೀವಿ. ಕಾರ್ತಿಕ್ 5 ಸೋಮವಾರಗಳು ಬಂದಾಗ ತಲಕಾಡಿಗೆ ಹೋಗ್ತೀವಿ. ಏನಕ್ಕೆ? ಪಂಚಲಿಂಗ ದರ್ಶನ ಮಾಡಬೇಕು ಅಂತ. ಆದರೆ ಅಲ್ಲಿ ಪಂಚಲಿಂಗ ದರ್ಶನ ಆಗುತ್ತೆ, ಏಕಕಾಲದಲ್ಲಿ ಆಗಲ್ಲ, ಒಂದೊಂದು ಸ್ವಲ್ಪ ದೂರ ಇದೆ. ಆದರೆ ಇಲ್ಲಿ ಏಕಕಾಲದಲ್ಲಿ ಪಂಚಲಿಂಗ ದರ್ಶನ ಆಗುತ್ತೆ ಅಂತ, ಒಂದೇ ಸರಿ 5 ಲಿಂಗನೂ ಒಂದೇ ಸರಿ ನೋಡ್ಬೋದು ಅಂತ ಪಂಚಲಿಂಗ ಕ್ಷೇತ್ರ ಅಂತಾರೆ. ದಕ್ಷಿಣ ಕಾಶಿ ಅಂತಾರೆ, ಅಂತರ್ಗಂಗೆ ಅಂತಾರೆ, ಶತಶೃಂಗ ಪರ್ವತ ಅಂತಾರೆ. ಶತಶೃಂಗ ಪರ್ವತ ಅಂದರೆ ಇದು ದೂರದಿಂದ ನೋಡಿದಾಗ ಇಲ್ಲಿ 100 ಕೊಂಬುಗಳ ಹಾಗೆ ಕಾಣುತ್ತದೆ ಈ ಬೆಟ್ಟ. ಅದಕ್ಕೆ ಶತಶೃಂಗ ಅಂದರೆ ಕೊಂಬು, ಶತ ಅಂದರೆ 100 ಕೊಂಬುಗಳ ಹಾಗೆ ಇರೋ ಬೆಟ್ಟ ಅಂದರೆ ಶತಶೃಂಗ ಪರ್ವತ ಅಂತ ಕರೀತಾರೆ.
ಈ ವಿಡಿಯೋ ನೋಡಿ ನಮ್ ಕೋಲಾರ್ಗೆ ನಮ್ ದೇವಸ್ಥಾನ ನಮ್ ಟ್ರಿಪ್ಪಿಂಗ್ ಪ್ಲೇಸ್ ನೋಡಕ್ ಜಾಸ್ತಿ ಜನ ಬರ್ತಾರೆ ಅನ್ಬಿಟ್ಟು ದಯವಿಟ್ಟು ಬನ್ನಿ, ನಿಮ್ಮ ಇದನ್ನ ದೇವ್ರ ಹತ್ರ ಹಂಚ್ಕೊಂಡು ಮಸ್ತಾಗಿ ಸೂಪರ್ ಆಗಿ ಟ್ರಿಪ್ಪಿಂಗ್ ಪ್ಲೇಸ್ ನೋಡ್ಕೊಂಡು ಹೋಗಿ. ಬನ್ನಿ ಬನ್ನಿ ಬನ್ನಿ. ಬ್ಯಾಂಗ್ಳೂರ್ ಸ್ಟೋರೀಸ್ ಅವ್ರಿಗೆ ನನ್ನಿಂದ ಲೈಕ್ ಕಾಮೆಂಟ್ ಎಲ್ಲ